ಸ್ಥಳದ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸಿಕೊಂಡು ಡಾಕ್ಟರ್ ಬಿ ವಿ ರಾಮನ್ರವರ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿ ಅವರ ಬರ್ತ್ ಸೆಂಟನರಿಯಲ್ಲಿ ಸೇರಿ ಅವರನ್ನು ಸ್ಮರಿಸುವಂಥ ಈ ಕಾರ್ಯಕ್ರಮವನ್ನು ಮಾರ್ಗದರ್ಶನವಿತ್ತು ಅತ್ಯಂತ ಸಮರ್ಪಕವಾಗಿ ಮತ್ತು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ನಡೆಯುವಂಥ ಈ ಸಭೆಗೆ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಅಮೇರಿಕದಿಂದ ಬಂದ ಸುರೇಶ್ರವರಿಗೂ ನಮ್ಮ ಸಂಸ್ಕೃತ ವಿಶ್ವವಿದ್ಯಾನಿಲಯದ ರಿಜಿಸ್ಟ್ರಾದ ಶ್ರೀಮಾನ್ ಸಿದ್ದೇಗೌಡರಿಗೂ ಹಾಗೂ MES ಕಾಲೇಜ್ನ ಪದಾಧಿಕಾರಿಗಳು ಹಾಗೂ ನಮ್ಮನ್ನೆಲ್ಲ ಇವತ್ತು ಒಟ್ಟು ಮಾಡಿದಂಥ ಈ ಸಭೆಯ ಸಂಯೋಜಕರಾದಂಥ ಶ್ರೀ ನಿರಂಜನ್ ಬಾಬುರವರಿಗೂ ಮತ್ತು ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಧರ್ಮಸ್ಥಳ ಮತ್ತು ಡಾಕ್ಟರ್ ನಮ್ಮ ಬಿ ವಿ ರಾಮನ್ರವ್ರ ಬಗ್ಗೆ ಭಾಳ ಹಳೆ ಒಂದು 3 ಯುಗಗಳ ಅಥವಾ 3 ಹೆಗ್ಗಡೆಯವರುಗಳ ಪರಿಚಯ ಈ ಸಂಸಾರಕ್ಕಿದೆ. ಪ್ರಥಮವಾಗಿ ಪರಮ ಪೂಜ್ಯರಾದಂಥ ಮಾತನಾಡುವ ಮಂಜುನಾಥನೆಂದೇ ಪ್ರಸಿದ್ಧರಾದಂಥ ದಿವಂಗತ ಮಂಜಯ್ಯ ಹೆಗ್ಗಡೆಯವರು, ನಮ್ಮ ತಾತ ಅವರು. ಅದಾದಮೇಲೆ ನನ್ನ ತಂದೆಯವರಾದ ಪರಮ ಪೂಜ್ಯ ರತ್ನವರ್ಮ ಹೆಗ್ಗಡೆಯವರು. ಅದು ಈಗ ಶ್ರೀ ವೀರೇಂದ್ರ ಹೆಗ್ಗಡೆಯವರ 3 ಹೆಗ್ಗಡೆಯವರುಗಳ ಪರಂಪರೆಯನ್ನು ಈ ಮನೆತನ ಉಳಿಸ್ಕೊಂಡು ಬಂದಿದೆ. ನಾನು ಶ್ರೀಮಾನ್ ಬಿ ವಿ ರಾಮನ್ರನ್ನು ಮತ್ತು ಅವರ ಮನೆಯವರನ್ನು ಅವರ ಶೇಷಾದ್ರಿಪುರ ಮನೆ ಈಗ ಒಡೆದಿದ್ದಾರೆ, ಅಲ್ಲಿ ನಾನೊಂದು 3 ಸಲ ಹೋಗಿ ಅವರನ್ನು ನೋಡಿದ್ದೇನೆ. ನಾನು ಕಂಡಾಗೆ ಅವರು ಮ್ಯಾನ್ ಆಫ್ ಸ್ಟೇಟಸ್ ಆ್ಯಂಡ್ ಸ್ಟೇಚರ್. ಅವರು ಅದು ಸಣ್ಣ ಮನೆ, ಅಲ್ಲಿ ಕೂತ್ಕೊಳ್ಬೇಕು, ಆಮೇಲೆ 4 ಸೋಫಾ, ಅದರಲ್ಲಿ ಹೆಗ್ಗಡೆಯವರೆಲ್ಲಿ ಕೂತ್ಕೊಳ್ಬೇಕು, ತಾನೆಲ್ಲಿ ಕೂತ್ಕೊಳ್ಬೇಕು ಅಂತ ಯೋಚನೆ ಮಾಡಿ ಬಿ ವಿ ರಾಮನ್ರವರು ನಮ್ಮನ್ನೆಲ್ಲ ಸುಧಾರಿಸ್ತಾಯಿದ್ರು. ನಮಗೊಂದು ಕಷ್ಟಕಾಲ ಬಂದಿತ್ತು. ಅದೇನು ಅಂತ ಹೇಳಿದರೆ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಬಳಿ ಭಾಳ ದೊಡ್ಡ ಗೊಮ್ಮಟೇಶ್ವರನನ್ನು ನಾವು ಕೆತ್ತಿಸಿ ತರಿಸ್ತಾ ಇದ್ವಿ. ಸ್ವಲ್ಪ ತೊಂದರೆಗಳು ಬಂದಾಗ ನಾವು ಅವ್ರ ಹತ್ರ ವಿಶೇಷವಾಗಿ ಹೋಗಿ ಮಾತಾಡಿತ್ತು. ಆಗ ಅವರೊಂದು ಮಾತು ಹೇಳಿದರು, ಏನು ಹೆಗ್ಗಡೆಯವರೇ, ನೀವೇನು ಯೋಚನೆ ಮಾಡಬೇಡಿ, ಒಂದು ಗಾರ್ಡನ್ ಇದ್ದರೆ ಒಳ್ಳೆ ರೋಸ್ ಗಿಡಗಳು ಎಷ್ಟಿದ್ರೂ ಏನು ಹಾಳಾಗೋದಿಲ್ಲ. ಒಂದು ಮಂಜುನಾಥಂದು ರೋಸ್ ಗಿಡ, ಒಂದು ಅಣ್ಣಪ್ಪಂದು ರೋಸ್ ಗಿಡ, ಒಂದು ಅಂದರೆ ಇದು ಗುಲಾಬಿ ಹೂವು, ಇನ್ನೊಂದು ಚಂದ್ರನಾಥ ಸ್ವಾಮಿದ್ದು, ಇನ್ನೊಂದು ಗೊಮ್ಮಟೇಶ್ವರ ಆಗುತ್ತೆ, ಏನಿದ್ದ ನೀವು ಮುಂದುವರಿಸಿ ಅಂತ ನಮಗೆ ಧೈರ್ಯ ಕೊಟ್ಟರು. ಈ ಕಾರ್ಯಕ್ರಮಗಳನ್ನೆಲ್ಲ ನಮಗೆ ಅವರು ಮಾರ್ಗದರ್ಶನ ಕೊಡ್ತಾಯಿದ್ರು. ನನ್ನ ಸೌಭಾಗ್ಯ ಏನು ಅಂತ ಹೇಳಿದರೆ, ಅಂಥ ಒಂದು ದೊಡ್ಡ ವ್ಯಕ್ತಿ ಜೊತೆ ನಮಗೆ ಸಂಪರ್ಕ ಇದ್ದದ್ದು. ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರಿಗೂ ಭಾಳಷ್ಟು ಸಂಪರ್ಕ ಇತ್ತು. ಇನ್ನು ನಿರಂಜನ್ ಬಾಬು ಅವ್ರ ಬಗ್ಗೆ ಒಂದು ಮಾತು, ಅವರು ಭಾಳ ಪ್ರೀತಿ ವಾತ್ಸಲ್ಯ ವ್ಯಕ್ತಿ. ಅವರಿಗೆ ಎಲ್ಲರೂ ಬೇಕು. ಅವ್ರ ಹತ್ರ ಯಾರೂ ಎಷ್ಟೆಷ್ಟು ಕೇಳ್ಕೊಂಡಿದ್ದಾರೆ, ಏನೇನು ಅವರು ಹೇಳಿದ್ದಾರೆ, ಅವರು ಭಾಳಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಪ್ರಥಮವಾಗಿ ನಾವು ಧರ್ಮಸ್ಥಳದ ವತಿಯಿಂದ ಪೂಜ್ಯ ಸ್ವಾಮೀಜಿಯವರ ಸನ್ನಿಧಾನಕ್ಕೆ ಹೇಳೋದೇನೆಂದರೆ, ನಾವು 159 ಹಳೆ ದೇವಸ್ಥಾನಗಳನ್ನು ರಿಪೇರಿ ಮಾಡಿದ್ದೇವೆ. ಧರ್ಮೋದ್ಧಾನ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಧರ್ಮಸ್ಥಳದಿಂದ ಎಲ್ಲ ಕೆಲಸವನ್ನು ನಾವೇ ಮಾಡೋದು. ಹಾಗಾಗಿ 159 ದೇವಸ್ಥಾನಗಳಲ್ಲೂ ಈಗ ನೈವೇದ್ಯ ಶುರುವಾಗಿದೆ. ಎಷ್ಟೋ ಊರಲ್ಲಿ ದೇವರಿಗೆ ಊಟನೇ ಇರಲಿಲ್ಲ. ಪರಮ ಪೂಜ್ಯ ರಾಘವೇಶ್ವರ ಸ್ವಾಮಿಗಳು ರಾಮಚಂದ್ರಪುರ ಮಠದವರು ಒಂದು ಸಭೆಯಲ್ಲಿ ಭಾಗವಹಿಸಿದರು. ಆಗ ಊಟಕ್ಕೆ ಜನ ಎದ್ದರು. ಆವಾಗ ಅವ್ರು ಹೇಳಿದರು, ಈ ದೇವರಿಗೆ ಊಟ ಇಲ್ಲದೆ 300-400 ವರ್ಷ ಆಗಿತ್ತು, ಈಗ ಹೆಗ್ಗಡೆಯವರು ಜೀರ್ಣೋದ್ಧಾರ ಮಾಡಿ ಜೀರ್ಣೋದ್ಧಾರ ಆಗಿದೆ, ಇವತ್ತು ಅವರಿಗೆ ನೈವೇದ್ಯ ಆದಮೇಲೆ ನಾವು ನೈವೇದ್ಯ ತೆಗೊಳ್ಳೋಣ, ಕೂತ್ಕೊಳ್ಳಿ ಅಂತ ಹೇಳಿದರು. ಹೀಗೆ ಈ 159 ದೇವಸ್ಥಾನಗಳಲ್ಲಿ ನಮಗೆ ಕಷ್ಟ ಬರುವಂಥ ದೇವಸ್ಥಾನಗಳನ್ನು ನಿರಂಜನ್ ಬಾಬು ಅವರು ಹೋಗಿ ನೋಡಿ ಅಲ್ಲಿ ವಾಸ್ತುವನ್ನು ಹೇಳಿ ಆ ದೇವಸ್ಥಾನಗಳನ್ನು ವಾಸ್ತುರೂಪಕವಾಗಿ ನಾವು ಅದನ್ನು ಸರಿಯಾಗಿ ಮಾಡಿದ್ದೇವೆ. ಒಂದು ದೊಡ್ಡ ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ನಮ್ಮ ಜೈನ ಕ್ಷೇತ್ರ, ತಮಗೆಲ್ಲ ತಿಳಿದಾಗೆ ಹೊಂಬುಚ್ಚ ಅಂತ ಹೇಳೋ ಭಾಳ ದೊಡ್ಡ ಪ್ರಸಿದ್ಧ ಕ್ಷೇತ್ರ. ಅಲ್ಲಿ ಏನು ತೊಂದರೆ ಆಗಿತ್ತು ಅಂತ ಹೇಳಿದರೆ, ಅಲ್ಲಿಯ ಮುಖ್ಯ ದೈವ ಪಾರ್ಶ್ವನಾಥ ಸ್ವಾಮಿ, ಆ ತೀರ್ಥಂಕರರ ಶಕ್ತಿ ಪದ್ಮಾವತಿ ದೇವಿ. ಅಲ್ಲಿ ವಾಸ್ತುವಲ್ಲಿ ಏನು ದೋಷ ಬಂದಿತ್ತು ಅಂತ ಹೇಳಿದರೆ, ಒಂದು ಬಾವಿಯಲ್ಲಿ ಅಲ್ಲಿ ಬಾವಿ ಇರಬಾರ್ದು, ಅಲ್ಲಿ ಬಾವಿ ಇತ್ತು. ಆ ಬಾವಿಯಿಂದನೇ ಅಮ್ಮನವ್ರಿಗೂ ಮತ್ತು ತೀರ್ಥಂಕರಿಗೂ ಪೂಜೆ ಆಗ್ತಾಯಿತ್ತು. ಯಾರೋ ಬಂದು ಹೇಳಿದರು, ಅದನ್ನೊಂದು ನೀವು ನಿಲ್ಲಿಸ್ಬಿಡಿ, ಆಮೇಲೆ ಸರಿಯಾಗುತ್ತೆ. ನಿಜವಾಗಿ ಸರಿಯಾಯಿತು. ಹಾಗಾಗಿ ಕೆಲವು ಸಲ
ಈ ದೃಷ್ಟಿಗಳಲ್ಲಿ ನಮ್ಮ ನಿರಂಜನ್ ಬಾಬುರವರು ಮತ್ತು ಅವ್ರ ಮನೆಯವರು ನಮ್ಮ ಮನೆಯವ್ರ ಮೇಲೆ ನಮ್ಮ ಮೇಲೆ ವಿಶೇಷವಾದಂಥ ವಿಶ್ವಾಸವನ್ನು ಇಟ್ಟು ನಡ್ಸ್ಕೊಂಡು ಬಂದಿದ್ದಾರೆ. ಅವರ ಹಾಗೆ ಅವರ ಮಕ್ಕಳಾದಂಥ ಸುಪ್ರಜಾ ರಾಮನ್ ಮತ್ತು ಸಿದ್ಧಾರ್ಥರು ಕೂಡ ಇನ್ನು ಮುಂದೆ ಕೂಡ ಇದನ್ನು ನಡೆಸ್ಕೊಂಡು ಹೋಗುವಂಥದ್ದು ಭಾಳ ಒಂದು ಸಂತೋಷದ ಸಂಗತಿ. ನಾನು ಇಲ್ಲಿ ಕೂತಾಗ ಒಂದು ಯೋಚನೆ ಆಯಿತು. 2 ಸಲ ಜನ ತಾಪತ್ರಯಕ್ಕೆ ಬರ್ತಾರೆ. ಒಂದು ಡಾಕ್ಟರ್ ಹತ್ರ, ಮತ್ತೊಂದು ಜ್ಯೋತಿಷ್ದವ್ರ ಹತ್ರ. ಈ ಜ್ಯೋತಿಷ್ದವ್ರು ಹೇಗಿರಬೇಕು ಅಂತ ಹೇಳಿದ್ರೆ, ಅವನಿಗೆ ಕಷ್ಟ ಇದೆ ಅಂತ ಗೊತ್ತಿದೆ, ನೀವು ಎಲ್ಲ ಹೇಳಿಬಿಟ್ರೆ ಅವನು ಅಲ್ಲೇ ಇದಾಗೋಗ್ತಾನೆ. ಡಾಕ್ಟ್ರಿಗೂ ಗೊತ್ತಿರುತ್ತೆ ಇದು ಕಷ್ಟದ ಕಾಯಿಲೆ ಅಂತ, ಕಷ್ಟದ ನಾನು ಬಿಡೋ ಆಗಿಲ್ಲ. ಈ ಎರಡೂ ಇದಕ್ಕೆ ಪರಿಹಾರ ಕೊಡೋರು ಒಂದು ಜ್ಯೋತಿಷ್ದವರು, ಒಂದು ಡಾಕ್ಟ್ರು. ಮತ್ತು ಯಾರೂ ಕೂಡ ನಿಮ್ಮ ಹತ್ರ ಸಂತೋಷದಲ್ಲಿರುವಾಗ ಬರೋದಿಲ್ಲ, ಕಷ್ಟದಲ್ಲಿರುವಾಗಲೇ ಬರೋದು. ಹಾಗಾಗಿ ಈ ಎಷ್ಟೋ ಜನ ತಾವು ಎಲ್ಲ ತಿಳಿದು ಈ ಶಾಸ್ತ್ರವನ್ನು ಬೆಳೆಸಿ ಉಳಿಸ್ಕೊಂಡು ಬಂದವ್ರು ನೀವು. ನಾವು ಈ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ನಾನು ಕೂಡ ಸಿಂಡಿಕೇಟ್ ಮೆಂಬರ್ ಆಗಿದ್ದೇನೆ. ಈಗ ನಮ್ಮ ರಿಜಿಸ್ಟ್ರಾರ್ ಹೇಳಿದರು ನಾವು ಕಲಿಸ್ಕೊಡ್ತೇವೆ ಅಂತ ಹೇಳಿ. ನಾವು ಧರ್ಮಸ್ಥಳದಲ್ಲಿ ಯಕ್ಷಗಾನದ ಒಂದು ಶಾಲೆ ಮಾಡಿದ್ವು. ಈ ಯಕ್ಷಗಾನ ಅಂತ ಹೇಳುವಂಥದ್ದು ಅವನಿಗೆ ಬಂದು ಅವ್ರಿಗೆ ಭಾಷೆನೇ ಬರೋದಿಲ್ಲ, ಆದರೆ ಅವ್ನು ರಾವಣ ವೇಷ ಹಾಕಿದರೆ ಫಸ್ಟ್ ಕ್ಲಾಸಾಗಿ ಕುಣಿದು ರಾವಣನ ಮಾತು ಹೇಳಿ ಹೋಗಿಬಿಡ್ತಾನೆ. ಈ 25 ವರ್ಷದಲ್ಲಿ ನಾವು ಕಲಿಸಿದ್ರು ಹುಡುಗರು ಈ ಒಂದು ಆಣೆ ಕುಡಿಯೋಕ್ಕೂ ಬರೋದಿಲ್ಲ, ಮಾತಾಡಲಿಕ್ಕೂ ಬರೋದಿಲ್ಲ. ಆದರೆ ಇದು ರಕ್ತಗತವಾಗಿ ಬರುವಂಥ ಒಂದು ವಿದ್ಯೆ. ಬಹುಶಃ ಜ್ಯೋತಿಷ್ಯ ವಿದ್ಯೆ ಕೂಡ ನಾವು ಎಷ್ಟೇ ಹೇಳಿಕೊಟ್ರು ಗೌಡ್ರೆ ಸ್ವಲ್ಪ ಅವ್ರಿಗೂ ಅದರಲ್ಲಿ ಶಕ್ತಿ ಇರಬೇಕು. ಇಲ್ಲದ್ರೆ ಇಟ್ ಕ್ಯಾನಾಟ್ ಬಿ ಎ ಪ್ರೊಫೆಷನ್ ಬೈ ಚಾಯ್ಸ್, ಇಟ್ ಈಸ್ ಬೈ ಹೆರಿಟೇಜ್. ಹೀಗೆ ಈ ಕಾರ್ಯಕ್ರಮ ಇವತ್ತು ನಾವು ಮಾಡ್ತಾ ಇರುವಂಥದ್ದು ಭಾಳ ಮುಖ್ಯ. ಶಿವರಾಮ್ ಕಾರಂತರಿಗೆ 100 ವರ್ಷ 99 ವರ್ಷ ಆದಾಗ ಭಾಳ ಜನ ಅವರನ್ನು ಹೊಗಳಿದ್ರಂತೆ. ಏನು ಹೀಗೆ ಬೆಳೆದ್ರು, ಹೀಗೆ ಮಾಡಿದರು, ಹಾಗೆ ಕಡೆಗೆ ಅವ್ರು ಹೇಳಿದ್ರಂತೆ, ನೀವೀಗ ನನಗೆ 90 ಆಯಿತು ಅಂತ ಬೇಜಾರು ಅಥವಾ ನಾನು ಏನು ಕೆಲಸ ಮಾಡಲಿಲ್ಲ ಅಂತ ಬೇಜಾರು ಅಂತ ಕೇಳಿದ್ರು. ಇಲ್ಲ ಇಲ್ಲ ನಮಗೆ 99 ಆಯಿತು ಅಂತ ಸಂತೋಷ ಅಂತ ಹೇಳಿದ್ರು. ಇಲ್ಲ ಇಲ್ಲ ನೀವು ಹೀಗೆ ಹೇಳಬೇಕು, 99 ವರ್ಷ ಅವರು ಬದುಕಿದ್ದು ದೊಡ್ಡ ವಿಷಯ ಅಲ್ಲ, 99 ವರ್ಷದಲ್ಲಿ ಏನು ಮಾಡಿದರು ಅಂತ ಹೇಳಬೇಕು ಸಭೆಗೆ ಅಂತ ಹೇಳಿದ್ರಂತೆ. ಹಾಗಾಗಿ ಶಿವರಾಮ್ ಕಾರಂತರು ಭಾಳ ಕಡು, ಆದರೆ ಮಾತಾಡೋದು ಸತ್ಯ. ಹೀಗೆ ಬಹುಶಃ ರಾಮಣ್ಣರ ಜೀವನದಲ್ಲಿ ಅವರಿದ್ದಂಥ ಆಯುಷ್ಯದಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡಿ ಪುಸ್ತಕಗಳನ್ನು ಬರೆದು, ಮತ್ತೊಂದು ನಮ್ಮಲ್ಲಿ ದೊಡ್ಡ ಕೊರತೆ ಈ ದೇಶದಲ್ಲಿ ಏನು ಅಂತ ಹೇಳಿದರೆ ನಾವು ಯಾವುದನ್ನು ರೆಕಾರ್ಡ್ಸ್ ಮಾಡೋದಿಲ್ಲ. ನಾನು ನಿನ್ನೆ ಮೊನ್ನೆ ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಯಾತ್ರೆ ಮಾಡ್ಕೊಂಡು ಬಂದೆ. ಅಲ್ಲಿ ನೋಡಿದರೆ ಒಂದೇ ಒಂದು ಹೆರಿಟೇಜ್ ಎಲ್ಲೂ ಇಲ್ಲ, ಎಲ್ಲೂ ಬರೆದಿಡೋದಿಲ್ಲ. ಯಾವ ರಾಜರು ಆಡಳಿತ ಮಾಡಿದರು, ಯಾರು ಇದಕ್ಕಿಂತ ಮುಂಚೆ ಗುರುಗಳಿದ್ದರು. ಈ ಗುರುಗಳದ್ದೊಂದು ಏನಂದರೆ ಅವರ ಪೀಠಕ್ಕೆ ಬಂದ ಮೇಲೆ ಅವರ ಹೆಸರು ಅದೇ ರೀತಿ ಇರುತ್ತೆ. ಯಾವ ಹುಂಬುಚ್ಚದ ಶ್ರೀಗಳಿಗೆ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಅಂತ, ಅವರು ಯಾರಾದರೂ ಅದೇ ಹೆಸರು. ಸೊ ಅವರದ್ದು ನೀವು ಯಾವ ದೇವೇಂದ್ರ ಕೀರ್ತಿ ಎಲ್ಲಿಂದ ಎಲ್ಲಿದ್ರು ಇವತ್ತು ನಮ್ಮ ಹತ್ರ ಲೆಕ್ಕ ಇಲ್ಲ. ಆದರೆ ಧರ್ಮಸ್ಥಳದಲ್ಲಿ ಹಾಗೆ ಅಲ್ಲ, ಯಾರು ಫಸ್ಟ್ ನೇಮ್ ಇರುತ್ತೆ ಅದು ಹಾಗೆ ಬರುತ್ತೆ, ಹೆಗ್ಗಡೆ ಮಾತ್ರ ಅಲ್ಲಿಯ ಪಟ್ಟದ ಹೆಸರಲ್ಲಿ ಬರುತ್ತೆ. ಹಾಗಾಗಿ ಈ ಉಲ್ಲೇಖ ಮಾಡುವಂಥ ರೀತಿಯಲ್ಲೂ ಕೂಡ ನಮ್ಮ ಶಾಸ್ತ್ರಗಳು ಭಾಳಷ್ಟು ಕೆಲಸ ಮಾಡಬೇಕು. ತಾವೇನು ಮಾಡ್ತೀರಿ, ಒನ್ ಆಫ್ ದ ಗ್ರೇಟೆಸ್ಟ್ ಥಿಂಗ್ ರಾಮನ್ ಹ್ಯಾಸ್ ಡನ್ ಈಸ್ ಎಲ್ಲ ಡಾಕ್ಯುಮೆಂಟೇಷನ್ ಮಾಡಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಈ ಡಾಕ್ಯುಮೆಂಟೇಷನ್ಸ್ ಮಾತ್ರ ಉಳಿಯೋದು. ನಾನು ಯಾವಾಗಲೂ ಈ ಕವಿ ಸಮ್ಮೇಳನಕ್ಕೆ ಹೋದರೆ ಹೇಳೋದೊಂದು ಮಾತುಂಟು, ಅದೇನು ಅಂದರೆ ನಾವು ಭಾಷಣ ಮಾಡೋದು, ನೀವು ಬರೆಯೋದು. ನೀವು ಬರೆದದ್ದು ಯಾವತ್ತೂ ಶಾಶ್ವತ, ನಾವು ಭಾಷಣ ಮಾಡಿದ್ದು ನಿಮ್ಮ ಕಿವಿಯಲ್ಲಿ ಕೇಳೋದಿಲ್ಲ ಅಂತ, ನೆನಪು ಉಳಿಯೋದಿಲ್ಲ ಅಂಥೇಳಿ. ಹೀಗೆ ಇವತ್ತು ಈ ಸುಂದರ ಕಾರ್ಯಕ್ರಮಕ್ಕೆ ನಾವೆಲ್ಲ ಬರಬೇಕು ಅಂತ ಹೇಳಿ ನಿರಂಜನ್ ಬಾಬುರು ಹೇಳಿದರು. ನಾವೆಲ್ಲ ಬಂದಿದ್ದೇವೆ. ಇವರ ಮನೆತನ, ಅವರ ಮನೆಯವರು ಎಲ್ಲ ಭಾಳ ಪ್ರೀತಿ ವಾತ್ಸಲ್ಯ ಮೂರ್ತಿಗಳು. ಅವರು ಹಳೆ ಮೈಸೂರಿನವರು ಅಥವಾ ಹಳೆ ಹುಣಸೆ ಮಾರನಹಳ್ಳಿಯವರು, ಬೆಂಗಳೂರಿನವರು ಹೇಗಿದ್ದರು ಅಂತ ಕೇಳಬೇಕಾದ್ರೆ ನಿರಂಜನ್ ಬಾಬು ಮೇ ಬಿ ದ ಲಾಸ್ಟ್. ಇವರೆಲ್ಲ ಈಗ ಧರ್ಮಸ್ಥಳದಲ್ಲಿ ನೀವು ಹೋದರೆ ಮುಂಚೆಲ್ಲ ಪಂಚೆ ಇರುತ್ತೆ, ಇನ್ನೊಂದು 10 ವರ್ಷ ಹೋದರೆ ಪ್ಯಾಂಟ್ ಶುರುವಾಗುತ್ತೆ. ಹೀಗೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲವೂ ಕೂಡ ಹೋಗ್ತಾ ಇರುವಂಥ ಕಾಲದಲ್ಲಿ ತಮ್ಮಂಥ ಜ್ಯೋತಿಷಿಗಳು ನಮ್ಮ ಧರ್ಮದ ರಕ್ಷಣೆ ಮತ್ತು ನಮ್ಮ ದೇವರುಗಳ ರಕ್ಷಣೆ ನೀವು ಮಾಡ್ತಾಯಿದ್ದೀರಿ. ಯಾಕೆಂದರೆ ನೀವು ಪರಿಹಾರನೂ ನೀವೇ ಸೂಚಿಸೋದು. ನವಗ್ರಹ ಶಾಂತಿ ಆಗಬೇಕಾದ್ರೆ ಧರ್ಮಸ್ಥಳಕ್ಕೆ ಹೋಗಿ ಶಿವನಿಗೆ ಪೂಜೆ ಮಾಡಿದರೆ ಎಲ್ಲ ಸರಿಯಾಗುತ್ತೆ ಅಂತ. ಯಾಕೆ ವೆಂಕಟೇಶ್ವರನ ಹತ್ರ ಹೋಗಬೇಕು? ನನ್ನ ಹತ್ರ ಅಶ್ವಥ್ ನಾರಾಯಣ ಅವರು ಒಂದು 2 ನಿಮಿಷ ಇದ್ದಿದ್ದು. ಈಗ ಹೈಯೆಸ್ಟ್ ಡಿಮ್ಯಾಂಡ್ ಇರೋದು ಜ್ಯೋತಿಷ್ದವರಿಗೆ, ವೆದರ್ ಪಾಲಿಟಿಕ್ಸ್ ಆರ್ ಸ್ಟೂಡೆಂಟ್ ಯಾವುದು ಒಳ್ಳೆಯದಾಗಬೇಕು ಅಂತ ತಾವು ಹೇಳಬೇಕು ಅಂತ ಹೇಳುವಂಥ ಜವಾಬ್ದಾರಿ ಬಹುಶಃ ಜ್ಯೋತಿಷ್ದವ್ರ ಮೇಲೆ ಇರೋದರಿಂದ ತಾವು ಈ ದೇಶವನ್ನು ಕಟ್ಟುವಂಥಲ್ಲಿ ನಮಗೆಲ್ಲ ಸರಿಯಾದಂಥ ಮಾರ್ಗದರ್ಶನ ಕೊಡುವಂಥಲ್ಲಿ ತಮ್ಮ ಪಾತ್ರ ದೊಡ್ಡದು ಅಂತ ಹೇಳಿ ಇಷ್ಟು ದೊಡ್ಡ ಒಂದು ಸಂಖ್ಯೆಯಲ್ಲಿ ತಾವೆಲ್ಲ ಸೇರಿ ಡಾಕ್ಟರ್ ರಾಮನ್ ಅವರ ಸ್ಮರಣೆಯನ್ನು ಮಾಡಿ, ಯಾಕಂದರೆ ಎಲ್ಲರ ಸ್ಮರಣೆಯನ್ನು ಎಲ್ಲರೂ ಮಾಡೋದಿಲ್ಲ.
ಎಲ್ಲರೂ ಯಾಕೆ ಮಾಡ್ತಾರೆ ಅಂತ ಅವ್ರು ಮಾಡಿದಂಥ ಕೆಲಸವನ್ನು ಹೇಳಲಿಕ್ಕೆ ನಮ್ಮ ಹತ್ರ ಸಾಕಷ್ಟು ವಿಚಾರಗಳಿದ್ದ ಅವ್ರ ವಿಷಯವನ್ನು ಹೇಳಿ ಇವತ್ತು ಶ್ರೀ ಕ್ಷೇತ್ರ ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರು ಬರಬೇಕಿತ್ತು. ಆದರೆ ನಿಮಗೆಲ್ಲ ತಿಳಿದಾಗೆ ಅಣ್ಣವರು ಸೋಮವಾರ ಭಾನುವಾರ ಬರುವಂಗಿಲ್ಲ, ಯಾಕಂದರೆ ಭಾಳಷ್ಟು ಜನ ಅಲ್ಲಿ ಬರೋದ್ರಿಂದ ಅವರ ಆದೇಶದ ಮೇಲೆ ನಾನು ಇಲ್ಲಿ ಬಂದಿದ್ದೇನೆ. ಅವರ ಗೌರವಗಳನ್ನು ಕೂಡ ಡಾಕ್ಟರ್ ರಾಮನ್ ಅವರ ಮನೆತನದವರಿಗೆ ತಿಳಿಸಿ ತಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಮತ್ತೊಂದು ಮಾತು, ಪೂಜ್ಯ ಸ್ವಾಮೀಜಿ ಅವ್ರದ್ದು ಭಾಷಣ ನಾನು ಫಸ್ಟ್ ಟೈಮ್ ಕೇಳಿದ್ದು. ಏನು ಅಲ್ಲಿ ಎಲ್ಲ ಇದೆ, ಅದರಲ್ಲಿ ವೇದ ಬಂತು, ಇಂಗ್ಲೀಷ್ ಬಂತು, ಸಂಸ್ಕೃತ್ ಬಂತು, ಎಲ್ಲ ತಮಗೆ ನಾನು ನಿಜವಾಗಿ ನಾನು ಅದಕ್ಕೆ ಕೂತ್ಕೊಳ್ಳಿ ಅಂತ ಹೇಳಿದ್ದು. ನೀವು ಹೋದ್ಮೇಲೆ ಹೋಗಳಿದ್ರೆ ಪ್ರಯೋಜನ ಇಲ್ಲ. ಆದರೆ ತಾವು ಸರಸ್ವತಿ ಪುತ್ರರು ಅಂತ ಹೇಳುವಂಥ ನಮನವನ್ನು ನಿಮಗೆ ಮಾಡಿ, ಅವರ ಹಿಂದಿನ ಗುರುಗಳು ಧರ್ಮಸ್ಥಳಕ್ಕೂ ಬಂದಿದ್ದರು. ನಾನು ಅವರನ್ನು ಇನ್ನೂ ಧರ್ಮಸ್ಥಳಕ್ಕೆ ಕರೆದಿಲ್ಲ. ಈ ವರ್ಷ ಬಹುಶಃ ದೀಪೋತ್ಸವಕ್ಕೆ ನಿಮ್ಮನ್ನು ನಾವು ಕರೆಸ್ಕೊಳ್ತೇವೆ, ತಾವು ಒಪ್ಪಬೇಕು ಅಂತ ಹೇಳಿ ಈ ಸಭೆಗೆ ಬಂದಂಥ ತಮಗೆಲ್ಲರಿಗೂ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಧರ್ಮದೇವತೆಗಳು ಮತ್ತು ಅಲ್ಲಿ ಎಲ್ಲ ದೇವತೆಗಳ ಆಶೀರ್ವಾದ ನಿಮಗಿರಲಿ, ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.